we don't fight for money. I think we fight for the freedom that we want. ಬರೋವರೆಗೂ ಮಾಡೋದೇ ಇಲ್ಲ. ಫೈನಲಿ ನನ್ನ ಶಾಪ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಈ ತಿಂಗಳು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬೇರೆ ಇರಲ್ಲ, ತುಂಬ ಟ್ರಾವೆಲಿಂಗ್ ಇದೆ. ಈ ಸ್ಪೇಸ್ನ ನಾನು ನೋಡಿದ್ದೆ, ಬಟ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ದ ಹೋಲ್ ಸ್ಪೇಸ್ ಇಸ್ ಗೋಣ ಲುಕ್ ಲೈಕ್ ದಿಸ್. 30% ಜಿಮ್, 70% ಡಯಟ್ ಅಂತ. ಇಟ್ ಈಸ್ ವೆರಿ ಟ್ರೂ. ನನ್ನ ಲೈಫಲ್ಲಿ ನಾನು ಬೀಡ ಗಿಡಲ್ಲ ತಿಂದಿಲ್ಲ, ಇದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತಗೋತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ, ನಾನು ಧನಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಮತ್ತೆ ಸ್ಟಾಫ್ ಇಂಟರ್ವ್ಯೂ ಎಲ್ಲ ನಡೀತಿದೆ, ಹೊಸದಾಗಿ ಹೈರ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಇಂಟರ್ವ್ಯೂ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಮಂತ್ರಿ ಮಾಲ್ಗೆ ಬಂದಾಯ್ತು ಅಂಡ್ ನಮ್ಮಮ್ಮ ಕೂಡ ಇಲ್ಲೇ ಇದ್ದಾರೆ. ಅವರು ನನಗಿಂತ ಒಂದು ಸ್ವಲ್ಪ ಬೇಗ ಬಂದ್ರು ಅಲ್ವಾ? ಸ್ವಲ್ಪ ಎಂತದ್ದು. ಎಷ್ಟು ಗಂಟೆಗೆ ಬಂದ್ರಿ ನೀವು? 1 ಗಂಟೆಗೆ ಬಂದೆ. 3 ಗಂಟೆಗೆ ಬಂದೆ. 3 ಗಂಟೆ, 2 ಗಂಟೆ ಡಿಫ್ರೆನ್ಸ್ ಅಷ್ಟೇ. 2 ಗಂಟೆ ಡಿಫ್ರೆಂಟ್ ಆಗಿ ಬಂದಿದ್ದೀನಿ ಅಷ್ಟೇ. ಅದಕ್ಕೆ ತುಂಬಾ ಟೈಮ್ ಅಂತೆ ನೋಡ್ರಿ ಹೆಂಗೆ ಹೇಳ್ತಾರೆ ನಮ್ಮಮ್ಮ. ನಾನು ಎದ್ದು ವಿಡಿಯೋ ಎಡಿಟಿಂಗ್ ಮಾಡಿ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಗೊತ್ತೇ. ಅವ್ರು ಹೆಂಗೆ ತಿಂಡಿ ಮಾಡ್ತಾರೆ, ನಾನು ಹಂಗೆ ನಂದು ಎಡಿಟಿಂಗ್ ಮಾಡ್ತೀನಿ. ಇವಾಗ ಹೆಂಗು ಮನೆ ಕೆಲಸ ಬಂದಿದ್ರು ಅವತ್ತು. ಸೊ ಇವಾಗ ಮನೆ ಕೆಲಸವ್ರಿಗೂ ಕೆಲಸಕ್ಕೂ ಇಟ್ಬಿಟ್ಟಿದೀವ. ಪಾತ್ರೆ ನೆಲ ಎಲ್ಲ ಆಗೋಗ್ಬಿಡುತ್ತೆ, ದೊಡ್ಡ ಮನೆ ಬೇರೆ ಅಲ್ವಾ. ಹಂಗಾಗಿ ಅಮ್ಮಂಗೆ ಟೆನ್ಷನ್ ಇಲ್ಲ, ಏನು ಬೇಕಾದ್ರೂ ಮಾಡ್ಕೊಡ್ತಾರಲ್ಲ ಅಮ್ಮ. ಓವನ್ ಮಾತ್ರ ಯೂಸ್ ಮಾಡೋಕ್ಕಾಗಿಲ್ಲಲ್ಲ ಇಲ್ಲಿ ತನಕ. ಟೈಮೇ ಸಿಕ್ಕಂಗಿಲ್ಲ ನನಗೆ. ಮಾಡೋಣ ಫಸ್ಟ್ ಬೆಳಗ್ಗೆ ಹೊತ್ತು ಅಂತ. ಬಿಸ್ಕೆಟು ಗೈಸ್, ನಮ್ಮಮ್ಮ ನನ್ನ ಹಾಳು ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ವೀಟ್ ಎಲ್ಲ ತಿನ್ನಿಸಿ ನಾನು ಅಷ್ಟರಲ್ಲಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬಿಡ್ತೀನಿ. ಏನಾದ್ರು ಮಾಡ್ಕೊಂತಿದ್ವಿ. ನೀವು ಬರೋವರೆಗೂ ಮಾಡೋದೇ ಇಲ್ಲ. ಬಡಾದ್ರು ನಮ್ಮಮ್ಮ ಡಯಟಲ್ಲಿ ನಮ್ಮಮ್ಮನೇ ಹೆಲ್ಪ್ ಮಾಡಕ್ಕೆ ಪಾಪ ಡೈಲಿ ಮೊಟ್ಟೆ ಮಾಡಿಕೊಡ್ತಾರೆ. ಆ್ಯಂಡ್ ಇನ್ನೊಂದೇನಂತಂದ್ರೆ ನಮ್ಮ ಬರೋ ನೋಡ್ರಿ. ಎಲ್ಲೋಗಿದ್ರಿ ಜನ? ವಾಶ್ರೂಮ್ಗ? ನಾನು ಮಾಲಿಗೆ ಬಂದು ಸುತ್ತಾ ಇದ್ದೀರಾ ಅನ್ಕೊಂಡೆ. ಇಲ್ಲಪ್ಪ, ಮಜಾ ಅಲ್ವಾ ನಿಮ್ದೆ? ಹಾ, ಏನ್ ಕ್ಲೀನ್ ಮಾಡಿದ್ರಿ? ಅದೆಲ್ಲ ಗಲೀಜ್ ಆಯ್ತು ನೋಡಿ, ಕ್ಲೀನ್ ಮಾಡಿದ್ದೀನಿ. ಹಾ. ಸೊ ಗೈಸ್, ಏನೇ ಹೇಳಿ, ಫ್ಯಾಮಿಲಿ ಹೆಂಗೆ ಕ್ಲೀನ್ ಮಾಡ್ತಾರೆ, ಫ್ಯಾಮಿಲಿನ ಹೆಂಗೆ ನೋಡ್ಕೋತಾರೆ, ನಂಗೆ ಬೇರೆ ಯಾರು ನೋಡ್ಕೊಳಕ್ಕಾಗಲ್ಲ. ಸೊ ನಮ್ಮ ಅಪ್ಪ ಅಮ್ಮ ಏನೇ ಬಂದರು ಆಚೆ ಈಚೆ ಆದರೂ ಎಲ್ಲ ನೋಡ್ಕೊತಿರ್ತಾರೆ. ಫ್ಲೋರಿಂಗ್ದೆಲ್ಲ ಚೇಂಜ್ ಮಾಡಿಸಾಯ್ತು. ಆ್ಯಂಡ್ ಇಲ್ಲಿ ಸೈಡಲ್ಲಿ ಕೆಳಗಡೆನೂ ಕೂಡ ಹಾಕಿದ್ದಾರೆ ವುಡನ್ನು. ಮತ್ತು ಇಲ್ಲಿ ಸೈಡಲ್ಲಿ ಸ್ವಲ್ಪ ಸ್ಟೇಪಲ್ ಅಂತೇನೋ ಹೇಳ್ತಾರೆ. ಸ್ಟೇಪಲ್ ಅಲ್ಲ ಅಪ್ಪಾಜಿದು? ಬೀಡಿಂಗ್. ಹಾಂ, ಸಾರಿ, ಬೀಡಿಂಗ್ ಹಾಕಬೇಕು. ಸೊ ಬೀಡಿಂಗ್ ಒಂದು ಪೆಂಡಿಂಗ್ ಇದೆ. ಕೆಳಗಡೆ ಲೈಟ್ ಕೂಡ ಚೇಂಜ್ ಮಾಡಿಸಿದ್ದೀವಿ. ಅದು 2 ಲೈಟ್ ಇತ್ತು. ಸೊ 2 ಹಾಳಾಗ್ಬಿಟ್ಟಿತ್ತು. ಸೊ 2 ತೆಗ್ಸಿಲ್ಲ, ಒಂದೇ ಒಂದು ಹಾಕ್ಸೋದು ಈ ಸಲ. ಆ್ಯಂಡ್ ಇನ್ನೊಂದೇನಂತಂದರೆ, ಯಾವಾಗಲೂ ನಮ್ಮ ಕ್ಲೈಂಟ್ಸ್ ಅಲ್ಲಿ ಏನು ಕಂಪ್ಲೇಂಟ್ ಇತ್ತು ಅಂತಂದರೆ, ಇದು ತುಂಬ ಟೇಬಲ್ ಹೈಟ್ ಆಯಿತು ಅಂತ. ನಾವು ಆ್ಯಕ್ಚುಲಿ ಇದು 4 ಫೀಟಿಂಗ್ ಮಾಡಿಸಿದ್ದು ಮಂತ್ರಿ ರೂಲ್ಸ್ ಪ್ರಕಾರ. ಆಮೇಲೆ ಅದು ತುಂಬ ಅಂದರೆ ಟೇಬಲ್ ಹೈಟ್ ಆಗಿರೋದ್ರಿಂದ ಮಂಡಿ ನೋವು ಬರೋ ಥರ ಆಗ್ತಿತ್ತು. ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಇಂಟೀರಿಯರ್ ಸ್ವಲ್ಪ ಆಚೆ ಈಚಾಗಿ ಅವಾಗ ಹೈಟ್ ಇನ್ಕ್ರೀಸ್ ಮಾಡಿಸಿದ್ವಿ. ಸೊ ಹಾಗಾಗಿ ಈ ಸಲ ಟೇಬಲ್ನ ಕಟ್ ಮಾಡಿಸಿ ಸ್ವಲ್ಪ ಕೆಳಗೆ ಮಾಡಿಸಿದ್ವಿ. ಸೊ ಇವಾಗ ಆರಾಮಾಗಿ ಕೂತ್ಕೋಬೋದು. ಸೊ ಇದು ಎಂಪ್ಲಾಯೀಸ್ಗೆ, ಕಸ್ಟಮರ್ಸ್ಗೆ ಇಬ್ಬರಿಗೂ ಕಂಫರ್ಟೇಬಲ್ ಆಗಿರುತ್ತೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದೇನಂತಂದರೆ, ನಮ್ಮದು ಕನ್ನಡದಲ್ಲಿ ಒಂದು ಬೋರ್ಡ್ ಮಾಡಿಸ್ಬೇಕು. ಸೊ ಇವಾಗ ಇಲ್ಲೇನು ಕಾಣಿಸ್ತಿದಲ್ಲ, ಸೊ ಇಲ್ಲೊಂದು ಕನ್ನಡದಲ್ಲಿ ಬೋರ್ಡ್ ಬರುತ್ತೆ. ಆ್ಯಂಡ್ ಇಲ್ಲೊಂದು ವುಡನ್ ಇದಿತ್ತು. ಸೊ ಅದು ಒಂದು ಲೇಬಲ್ ಹಾಕಿದ್ವಿ, ಡೋ ನಾಟ್ ಸಿಟ್ ಅಂತ. ಅದನ್ನ ಕಿತ್ತಾಗ ಅದು ಪೇಂಟ್ ಕಿತ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಕಲರ್ ಮಾಡಿಸ್ಬೇಕು. ಅದೊಂದು ಸಾರ್ಟ್ ಆದರೆ ಇನ್ನೊಂದು ಸ್ವಲ್ಪ ಚೇರ್ದೆಲ್ಲ ಸ್ವಲ್ಪ ಸರ್ವಿಸಿಂಗ್ ಇದೆ. ಈ ಬೋರ್ಡು ಹೆಂಗೂ ಫಿಕ್ಸ್ ಮಾಡಾಯಿತು. ಸೊ ಇಷ್ಟೆಲ್ಲ ಕೆಲಸಗಳಾಗಿದೆ ನೋಡಿ ಶಾಪ್ದು. ಆ್ಯಕ್ಚುಲಿ ನಿನ್ನೆ ಕೂಡ ಇಂಟೀರಿಯರ್ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ ಬಂದಿದ್ರು. ಬಟ್ ನನಗೇನಂತಂದರೆ ತುಂಬ ಕೆಲಸ, ಅದು ಇದು ಆ ಕಡೆ ಈ ಕಡೆ ಎಲ್ಲ ಟ್ರಾವೆಲ್ ಮಾಡೋಂಗೆ ಸಖತ್ತು ಟೈರ್ಡ್ ಆಗಿಬಿಟ್ಟಿತ್ತು. ಸೊ ಆಗ ಅಪ್ಪ ಅಮ್ಮನೇ ಅದನ್ನು ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅವರೇ ನೋಡಿಕೊಂಡು ಆಮೇಲೆ ಮನೆಗೆ ಬಂದರು. ನಾನಾಗಿದ್ರೆ ಫುಲ್ ಟೈರ್ಡ್ ಆಗಿಬಿಡ್ತಿದ್ದೆ, ಬಿಕಾಸ್ ತುಂಬ ಕೆಲಸಗಳಿರುತ್ತೆ ಗೈಸ್. ನಾನು ಎಷ್ಟೋ ಥಿಂಗ್ಗಳು ನಾನು ಆನ್ಲೈನ್ ತೋರಿಸಲ್ಲ. ಸೊ ಫೈನಲಿ ನನ್ನ ಶಾಪ್ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ವುಡನ್ದು ಒಂದು ಪೀಸ್ ಹಾಕಬೇಕು, ಅದೊಂದು ಪೆಂಡಿಂಗ್ ಇದೆ. ಒಂದೊಂದಾಗೆ ಸ್ಮಾಲ್ ಸ್ಟೆಪ್ಸ್ ತೊಗೋಬೇಕು. ಆ್ಯಂಡ್ ಇದ್ರದ್ದು ನಾನು ಹೇಳಿದ್ನಲ್ಲ, ಇದು ಮುಂಚೆ ಗೋಲ್ಡನ್ ಕಲರ್ ಇತ್ತು, ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಅದನ್ನು ಫುಲ್ ಪಿಂಕ್ ಮಾಡಿಸಿದ್ವಿ, ಬಿಕಾಸ್ ಅದೆಲ್ಲ ಹಾಳಾಗಿತ್ತು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಸ್ವಲ್ಪ ಲಾಂಗ್ ಟರ್ಮ್ ಬರುತ್ತಂತೆ, ನೋಡುವ ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್, ನಂದು ಒಂದು ಲಿಪ್ಸ್ಟಿಕ್ ಖಾಲಿ ಆಗಿತ್ತು ಆಯಿತಾ. ಇದೊಂದು 452 ಲಿಕ್ವಿಡ್ ಲಿಪ್ಸ್ಟಿಕ್, 26 ಶೇಡ್ ನಂಬರು. ಸೊ ಇದನ್ನು ನಾನು ಯಾವಾಗಲೂ ಯೂಸ್ ಮಾಡ್ತೀನಿ. ಇಟ್ಸ್ ಲೈಕ್ ಮೇಕಪ್ ಇಲ್ಲ ಅಂದಾಗಲೂ ಇದನ್ನು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಖಾಲಿ ಆಗಿತ್ತು. ಸೊ ಟ್ರಿಪ್ಪಿಗೆ ಹೋಗಿ ಮುಂಚೆ ತೊಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಇವಾಗ ಒಂದೊಂದಾಗೆ ಎವ್ರಿ ಸ್ಮಾಲ್ ಸ್ಟೆಪ್ಸ್ ಐ ಹ್ಯಾವ್ ಟು ಟೇಕ್ ಲಾಟ್ ಆಫ್ ಥಿಂಗ್ಸ್, ಏನೇನೋ ಪ್ಲಾನ್ಸ್ಗಳಿದೆ. ಆ್ಯಂಡ್ ಈ ತಿಂಗಳು ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಲೈಫ್. ತುಂಬ ಒಳ್ಳೆ ಕೆಲಸಗಳೆಲ್ಲ ಆಗ್ತಿದೆ, ಒಳ್ಳೆ ಥಿಂಗ್ಸ್ಗಳು ಹ್ಯಾಪನ್ ಆಗ್ತಿದೆ ಲೈಫಲ್ಲಿ. ಸೊ ಈ ತಿಂಗಳು ತುಂಬ ಟ್ರಾವೆಲ್ ಮಾಡೋದು ಕೂಡ ಇದೆ. ಸೊ ಹಾಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಲೈಫ್ ದಟ್ ಐ ಹ್ಯಾವ್ ಗೈಸ್. ಇಟ್ಸ್ ಲೈಕ್ ಒಂದು ಟೈಮಲ್ಲಿ ಬೆಳಗ್ಗೆ ಬೇಗ ಎದ್ದು ಆಫೀಸಿಗೆ ಓಡಬೇಕಿತ್ತು. ಇಟ್ಸ್ ಲೈಕ್ 6 ಗಂಟೆ 7 ಗಂಟೆಗೆ ಎದ್ದುಬಿಟ್ಟು ಓಡಬೇಕಿತ್ತು. ಇವಾಗ ಹೆಂಗಂತಂದರೆ ನನಗೆ ಬೇಕಾದಾಗ ನಾನು 11 ಗಂಟೆಗೆ ಎದ್ದೋಗ್ಬೋದು. ಎದ್ಬಿಟ್ಟು ಆರಾಮಾಗಿ ರೆಡಿಯಾಗಿ ತಿಂಡಿ ಮಾಡಿಕೊಂಡು ನಂದೇನು ಕೆಲಸ ಇದೆ ನಾನು ಮಾಡ್ಕೋಬೋದು. ಆ ಒಂದು ಫ್ರೀಡಮ್ ಅನ್ನೋದಿದಲ್ಲ ಗೈಸ್, ನಾವು ಯಾವತ್ತೂ ವಿ ಡೋಂಟ್ ಫೈಟ್ ಫಾರ್ ಮನಿ. ಐ ಥಿಂಕ್ ವಿ ಫೈಟ್ ಫಾರ್ ದ ಫ್ರೀಡಮ್ ದಟ್ ವಿ ವಾಂಟ್. ಆ್ಯಂಡ್ ಅಪ್ಪ ಅಮ್ಮನೂ ಸ್ವಲ್ಪ ಇವಾಗ ಚೆನ್ನಾಗಿ ಇಟ್ಕೋಬೋದು ಅಂತ ಖುಷಿ ಇದೆ. ಪಾಪ ಅವ್ರು ಇಷ್ಟು ದಿನ ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋರು. ಸೊ ಇವಾಗ ಮನೆಗೆ ಕೆಲಸಕ್ಕೆ ಒಬ್ಬರು ನೆಟ್ಟಿದ್ದೀವಿ ಅನ್ನೋ ಒಂದು ಖುಷಿ ಇದೆ. ಸೊ ಹಾಗಾಗಿ ನಮ್ಮಪ್ಪ ಅಮ್ಮ ನನ್ನ ಎಜುಕೇಷನ್ಗೋಸ್ಕರ ತುಂಬ ಏನೇನೋ ಮಾಡಿದ್ದಾರೆ ಗೈಸ್. ಸೊ ಹಾಗಾಗಿ ನನಗೂ ಅದೇ ಥರ ಅವ್ರಿಗೂ ಒಂದು ಲೈಫಲ್ಲಿ ಕಂಫರ್ಟ್ ಕೊಡಬೇಕು ಅನ್ನೋದಿದೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಅನ್ನೋದಿದೆ. ಸೊ ಒಂದೊಂದು ಸ್ಟೆಪ್ಪೇ ತೊಗೊಳ್ಳೋಣ, ಮಾಡೋಣ, ಎಲ್ಲ ಆಗುತ್ತೆ. ಇವಾಗ ಸ್ವಲ್ಪ ಅಮ್ಮ ಹತ್ರ ಮಾತಾಡಿ ಏನು ಹೆಂಗೆ ನಡೀತಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಇಂಟರ್ವ್ಯೂ ಏನು ತೊಗೊಂಡು ಆಮೇಲೆ ನೋಡುವ. ಗೈಸ್, ಇವಾಗ ನನ್ನ ಬದಲು ಅಮ್ಮ ನೇಲ್ಸ್ ಮಾಡಿಸ್ಕೋತಾ ಇದ್ದಾರೆ. ಏನು ನೇಲ್ಸ್ ಮಾಡಿಸ್ಕೋತೀರಮ್ಮ? ನಾನು ಜೆಲ್ ಬರೀ ಜೆಲ್ ಪಾಲಿಶ್ ಮಾಡಿಸ್ಕೊತಿದ್ದಾರೆ. ಈ ಸಲ ಎಕ್ಸ್ಟೆನ್ಷನ್ ಮಾಡಿಸ್ಕೊತಾ ಇಲ್ಲ.
ನಾನು ಲೈಟ್ ಕಲರ್ ಮಾಡಿಸ್ಕೊಳ್ರಿ ಅಂತ ಹೇಳಿದೆ. ಅದ್ರ ಪಕ್ಕದ್ದು 2 ಹಾಕಿಸ್ಕೊಂಡು ನೋಡ್ರಿ ಯಾವ್ದು ಇಷ್ಟ ಆಗುತ್ತೆ ಅಂತ. ಅದ್ರಲ್ಲಿ ಎರಡಲ್ಲಿ ಯಾವ ಥರ ಐತಿ ಬಾಯ್ ಹೇಳ್ರಿ. ಬಾಯ್. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದು ರೇಂಜಿಗೆ ಇಂಟರ್ವ್ಯೂ ಆಗಲಿಲ್ಲ ಅವತ್ತು. ತುಂಬ ದಿನ ಹಿಂಗೆ ಆಗ್ತಿದೆ, ಕರೆಕ್ಟಾಗಿ ಸಿಕ್ಕಿದ್ರೆ ದೂರ ಆಗ್ತಿದೆ, ಏನಾದ್ರು ಒಂದು ಆಗ್ತಾ ಇದೆ. ಬಟ್ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ದೇವರೆಲ್ಲ ಒಳ್ಳೇದು ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಎಂಪ್ಲಾಯ್ದೇ ಕಷ್ಟ ಆಗ್ಬಿಡಿದೆ ಸ್ವಲ್ಪ. ಸೊ ಯಾವ್ದಾದ್ರು ನೇಲ್ ಆರ್ಟಿಸ್ಟ್ ನಿಮಗೆ ಗೊತ್ತಿದ್ರೆ ಸೊ ನೀವು ಕೂಡ ನಂಗೆ ರೆಫರ್ ಮಾಡಿ, ನೋಡುವ ಯಾರು ಚೆನ್ನಾಗಿರೋ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ವೈಸ್ ನಾನು ಇವಾಗ ಆ್ಯಕ್ಚುಲಿ ಗೋಲ್ಡ್ ಜಿಮ್ಮಿಗೆ ಬಂದಿದ್ದೀನಿ. ನಮ್ಮ ಜಿಮ್ಮಿಗೆ ಆ್ಯಕ್ಚುಲಿ 1 ಮಂತ್ ನನ್ನ ಪ್ಯಾಕೇಜ್ ಮುಗ್ದೋಗಿತ್ತು. ಆ್ಯಂಡ್ ಐ ಥಾಟ್ ಇನ್ನೂ ಸ್ವಲ್ಪ ಎಲ್ಲರೂ ಹತ್ರ ಹೋಗ್ಬೋದಾ ಅಥವಾ ಬೇಡ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಅನ್ನಿಸ್ತಿತ್ತು ನನಗೆ. ಬಿಕಾಸ್ ನಾನು ತುಂಬ ಚೆನ್ನಾಗಿ ಸ್ಟೋರೀಸ್ ಎಲ್ಲ ನೋಡ್ಬಿಟ್ಟು ಕೀಪ್ ಎಕ್ಸ್ಪ್ಲೋರಿಂಗ್ ಅ ಲಾಟ್ ಆಫ್ ಡಿಫ್ರೆಂಟ್ ಥಿಂಗ್ಸ್. ಸೊ ಹಾಗಾಗಿ ಇವತ್ತು ನಮ್ಮ ಮನೆ ಹತ್ರ ಇರುವಂಥ ನಾನು ಗೋಲ್ಡ್ ಜಿಮ್ಮಿಗೆ ಬಂದಿದ್ದೀನಿ. ಸೊ ನೋಡೋಣ ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಈ ತಿಂಗಳು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬೇರೆ ಇರಲ್ಲ, ತುಂಬ ಟ್ರಾವೆಲಿಂಗ್ ಇದೆ. ಸೊ ಹಾಗಾಗಿ ಹಾರ್ಡ್ಲಿ ಮೇ ಬಿ 1 ವಾರ ವರ್ಕೌಟ್ ಮಾಡ್ಬೋದು ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲೊಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದ ಪ್ಲೇಸ್. ಇವಾಗ ಒಳಗಡೆ ಎಂಟರ್ ಆಗಬೇಕು. ಇದೆಲ್ಲ ಇದೆ ನೋಡಿ ಮೇಲ್ಗಡೆ. ಐ ಥಿಂಕ್ ಈ ಥರ ಜಾಗದಲ್ಲಿ ಕ್ಯಾಲಿಸ್ಥೆನಿಕ್ಸ್ ಕೂಡ ಪ್ರಾಕ್ಟೀಸ್ ಮಾಡೋದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಟ್ ಐ ಡೋಂಟ್ ನೋ ಇಫ್ ದೇ ಹ್ಯಾವ್ ಕ್ಯಾಲಿಸ್ಥೆನಿಕ್ಸ್ ಕ್ಲಾಸಸ್ ಬಟ್ ಲೆಟ್ ಮೀ ಚೆಕ್ ಏನು ಅಂತ. ಸೊ ಗೈಸ್, ಇದು ಸಪ್ರೇಟ್ ಸ್ಪೇಸ್ ಇದೆ ಜುಂಬಾ ಅಥವಾ ಡ್ಯಾನ್ಸ್ ಕ್ಲಾಸ್ ಅದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೇಗೆ ಅಂತಂದರೆ ಫುಲ್ಲು ಕಾರ್ಡಿಯೋಗೆ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಪೂರ ಸೆಟಪ್ ಮಾಡಿದ್ದಾರೆ. ಆ್ಯಂಡ್ ಕೆಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಆಗಲೇ ನಿಮಗೆ ತೋರಿಸ್ಲಿಲ್ಲ. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಈ ಸ್ಪೇಸ್ನ. ನಾನು ನೋಡಿದ್ದೆ ಬಟ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ದ ಹೋಲ್ ಸ್ಪೇಸ್ ಈಸ್ ಗೋಣ ಲುಕ್ ಲೈಕ್ ದಿಸ್. ಈ ಥರ ಇದೆ. ಐ ರಿಲಿ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇಲ್ಲಿ. ನನಗೆ ಆ್ಯಕ್ಚುಲಿ ನನ್ನ ಲಾಸ್ಟ್ ಜಿಮ್ಮಲ್ಲಿ ಕೂಡ ನಮ್ಮ ಟ್ರೈನರ್ ಹೇಳಿದರು ಗೋಲ್ಡ್ಸ್ಗೆ ಹೋಗೋಣ ಸಂಡೇ ಅಂತ ಹೇಳ್ಬಿಟ್ಟು. ಬಟ್ ಆಮೇಲೆ ನನ್ನ ಫ್ರೆಂಡ್ ನವ್ಯ ಕೂಡ ಬರ್ತಾಳ ಅಂತ ಹೇಳ್ಬಿಟ್ಟು ಫುಲ್ ಪ್ಲ್ಯಾನ್ ಎಲ್ಲ ಚೇಂಜ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲೂ ಕೂಡ ಸ್ಟೇಜ್ದೆಲ್ಲ ಇದೆ ನಮ್ಮ ಹಳೆ ಜಿಮ್ ಥರನೇ. ದಿಸ್ ಇಸ್ ನೈಸ್. ಐ ಲೈಕ್ ದ ಸ್ಪೇಸ್. ಐ ಥಿಂಕ್ ಇಟ್ಸ್ ಗುಡ್ ಟು ಹ್ಯಾವ್ ಅ ಚೇಂಜ್ ಆಫ್ ಸ್ಪೇಸ್. ಸೊ ಅವಾಗ ನಿಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಮಾಡೋದಕ್ಕೆ. ಸೊ ಹಾಗಾಗಿ ಐ ಫೀಲ್ ಲೈಕ್ ಐ ಲುಕ್ ಪ್ರಿಟಿ ಫಿಟ್ ಓನ್ಲಿ. ಬಟ್ ಇನ್ನು ಐ ನೀಡ್ ಟು ಲೂಸ್ ಸಮ್ ವೆಯ್ಟ್ಸ್ ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ಅರೌಂಡ್ 5 kg ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ಐಮ್ ವೇರಿಂಗ್ ಟುಡೇ. ಇವಾಗ ಪ್ಯಾಕೇಜ್ದು ಮತ್ತು ಪರ್ಸ್ನಲ್ ಟ್ರೈನಿಂಗ್ದೆಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಕೇಳಬೇಕು. ಅದ್ರ ಮೇಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡೋಣ. ಸೊ ಗೈಸ್ ಇಲ್ಲಿ ಹಾಕಿದ್ದಾರೆ ನೋಡಿ 30% ಜಿಮ್ 70% ಡಯಟ್ ಅಂತ. ಇಟ್ ಈಸ್ ವೆರಿ ಟ್ರೂ. ಆ್ಯಂಡ್ ಇಲ್ಲಿ ಐಸ್ ಬಾತ್ಗೇನೋ ಫುಲ್ ಪ್ರಿಪ್ರೇಷನ್ ನಡೀತಿದೆ ಅಂತ. ಇನ್ನು 1 ಮಂತಲ್ಲಿ ಐಸ್ ಬಾತಿನ ರೆಡಿ ಆಗುತ್ತಂತೆ. ಸೊ ನಂದು ಒನ್ ಆಫ್ ದ ಬಿಗ್ಗೆಸ್ಟ್ ಫಿಯರ್ ಅಂತಂದರೆ ಫೇಸಿಂಗ್ ಟೂ ಮಚ್ ಕೋಲ್ಡ್. ಸೊ ಅದು ಒಂದು ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ರಿಲೇಷನ್ಸ್ದು ಮದುವೆ ಇತ್ತು. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದೊಡ್ಡಮ್ಮ ಮಾಮ 3 ಜನನು ಬರ್ತಾ ಇದ್ದಾರೆ. ಸೊ ನಮ್ಮ ಅಪ್ಪನ ಬಿಟ್ಟು ಹೋಗ್ತಾ ಇದೀವಿ. ಕಪ್ಪ ಅಂತಂದ್ರೆ ಶಾಪ್ ನೋಡ್ಕೊಳಕ್ಕೆ ಯಾರು ಇರಲಿಲ್ಲ. ನಾನು ಅಮ್ಮಂಗೆ ಹೇಳ್ದೆ ನಾನು ಇರ್ತೀನಿ ಅಂತ. ಅಮ್ಮ ಇಲ್ಲ ಅಪ್ಪಾಜಿನ ಬಿಟ್ಟು ಹೋಗೋಣ ಅಂತ ಅಪ್ಪಾಜಿನ ಶಾಪಲ್ಲಿ ಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಎಲ್ಲರೂ ಹೋಗ್ಬೇಕಿತ್ತು, ನಮ್ಮ ಅಣ್ಣ ಬರಲ್ಲ ಅನ್ನಂತೆ. ಸೊ ಹಾಗಾಗಿ ನಾವೇ ಹೋಗ್ತಾ ಇದೀವಿ. ನಂದು ಪ್ರಾಬಬ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇತ್ತು. ಕರೆನ್ಸಿ ಎಕ್ಸ್ಚೇಂಜ್ ಎಲ್ಲ ಮಾಡಿಸ್ಬೇಕಿತ್ತು. ಬಿಕಾಸ್ ಗೊತ್ತಲ್ಲ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಸೊ ಅದು ಇವತ್ತು ಎನ್ಕ್ವೈರಿ ಮಾಡ್ಬೇಕಿತ್ತು. ಇವತ್ತು ಆಗಲಿಲ್ಲ. ನಾಳೆ ಪ್ಯಾಕಿಂಗ್ ಮಾಡಿ ಒಂದು ವಿಡಿಯೋ ಮಾಡಿ. ಸೊ ಇವಾಗ ಕರೆನ್ಸಿ ಎಕ್ಸ್ಚೇಂಜ್ ಕೂಡ ನಾಳೆ ನೋಡಬೇಕು. ಅದಾದಮೇಲೆ ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು 4 ದಿನ ಹೋಗ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋದು. ಸೊ ಹಾಗಾಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಬೇಕು. 2 ಸೂಟ್ ಕೇಸ್ ಪ್ಯಾಕ್ ಮಾಡ್ಬೇಕು ನಾನು. ನಮ್ಮ ದೊಡ್ಡವನ ಮಕ್ಕಳೆಲ್ಲ ಆ ಕಾರಲ್ಲಿದ್ದಾರೆ. ಸೊ ಇವಾಗ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಬಂದಿದ್ವಿ. ಇಲ್ಲೇ ಸ್ವಲ್ಪ ಕಾರ್ಗೂ ಸ್ವಲ್ಪ ಏರೆಲ್ಲ ಹಾಕಿಸ್ತಾ ಇದೀವಿ. ಸೊ ಇದಾದಮೇಲೆ ನಾವು ಹೊರಡೋದೇನೆ. ನನಗೆ ಆಲ್ರೆಡಿ ಒಂಥರ ಅನ್ಈಸಿನೆಸ್ ಸ್ಟಾರ್ಟ್ ಆಗೋಯ್ತು. ಮುಂದೆಗಡೆ ಸೀಟಲ್ಲಿ ಕೂತ್ರು ಇವತ್ತು ಅನ್ಈಸಿನೆಸ್ ಇದೆ. ಮಾಡಂಗಿಲ್ಲ, ಟ್ರಾವೆಲಿಂಗ್ ಸಿಕ್ನೆಸ್ ಇದ್ದಿದ್ದೇನೆ. ಫೈನಲಿ ನಾವು ಹಾಸನಲ್ಲಿರುವಂಥ ಮದುವೆ ಮಂಟಪನ ರೀಚ್ ಆದ್ವಿ. ಆ್ಯಂಡ್ ನಾನು ಅಮ್ಮ ಹೇಳ್ಕೊಂಡ್ವಿ. ಆ್ಯಂಡ್ ನಮ್ಗೆ ಇಲ್ಲಿ ರೂಪಕ ಸಿಕ್ಬಿಟ್ರು ಅಚಾನಕವಾಗಿ. ಅವ್ರಿಗೆ ಅಪ್ಪಂಗೇನೋ ಹುಷಾರಿಲ್ವಂತ, ಅದಕ್ಕೆ ನೋಡೋಕೆ ಬಂದಿದ್ದಾರೆ ಅವರು ಬೆಂಗಳೂರಿಂದ. ನೋಡಿ ಯಾವ ಥರ ಕೋಇನ್ಸಿಡೆನ್ಸ್. ಈಗ ಮಾಮ ದೊಡ್ಡಮ್ಮೆಲ್ಲ ಹೇಳ್ತಿದ್ದಾರೆ. ರೂಪಕ ಹೇಳಿ. ನಮ್ಮಮ್ಮ ನೋಡಿ ನನಗೆ ಫೋನ್ ಮಾಡ್ಬೇಡ ನೀನು ಒಂದು ಜಗಳ ಆಡ್ತವ್ರೆ. ಇವಾಗ ಫಸ್ಟು ಇಲ್ಲಿ ಎಂಟರ್ ಆದ ತಕ್ಷಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕೂತಿದೀವಿ. ನನ್ನ ಪಕ್ಕ ನಮ್ಮ ಅಣ್ಣ ಕೂತಿದ್ದಾರೆ, ನಮ್ಮ ದೊಡ್ಡಮ್ಮನ ಮಗ ಆ್ಯಂಡ್ ಅವ್ರ ವೈಫು. ಅಕ್ಕ ಹೇಳಿ, ಆಯ್ ಹೇಳಿ ಎಲ್ಲರೂ. ಸೊ ಇವಾಗ ಬಂದ ತಕ್ಷಣ ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಬಾಟಲ್ಸ್ ಕೊಡ್ತಾ ಇದ್ದಾರೆ, ಏನೇನು ಊಟ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಇರಿ.
ಗೈಸ್ ನಮ್ಮ ಮಾಮ ನನಗೆ ಬೀಡ ತಿನ್ನು ಅಂತ ಕಳ್ಸಿದ್ರು. ನನ್ನ ಲೈಫಲ್ಲಿ ನಾನು ಬೀಡ ಗಿಡಲ್ಲ ತಿಂದಿಲ್ಲ. ಇದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೋತಾ ಇದ್ದೀನಿ. ನೀವು ಯಾವಾಗಲೂ ಬೀಡ ಟ್ರೈ ಮಾಡಿದ್ದೀರಾ? ಅಯ್ಯೋ ನಮ್ಮಮ್ಮ ಬೈತಾರೆ ತಿಂದೆ ಅಂತ ಗೊತ್ತಾದರೆ. ಆ್ಯಕ್ಚುಲಿ ಅಮ್ಮ ಇಲ್ಲೇ ಇದ್ದಾರೆ. ಲೆಟ್ಸ್ ಈಟ್ ಬೀಡ ಗೈಸ್.